ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೆಂಗದಿರಿ ಎಲ್ಲರೂ? ಇದು ಮಂಗಳವಾರದ ಲಾಗ್ ಐತ್ರಿ. ಬೆಳಿಗ್ಗೆ ಎದ್ದು ಫಸ್ಟ್ ಆಲೂಗಡ್ಡೆ ಬಾಯ್ಲ್ ಮಾಡೋಕೆ ಇಟ್ಟುಬಿಟ್ಟಿನಿ ರೀ. ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಅದಂತೇಳಿ ಆಮೇಲೆ ನಾನು ಬ್ರಷ್ ಮಾಡ್ಕೊಂಡು ಬಂದೆ. ನಂಗೆ ಬೆಳಿಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರು ಕುಡಿತೇನೆ. ಸೊ ಹಂಗೆ ನಾನು ಇವತ್ತು ಒಂದು ಗ್ಲಾಸ್ ಬಿಸಿನೀರು ಕುಡಿಯತ್ತೇನೆ. ಈಗ ಆರಾಮ್ ಕುಂತು ಸಮಾಧಾನಲೆ ಒಂದು ಗ್ಲಾಸ್ ಬಿಸಿನೀರು ಕುಡಿತೇನೆ ರೀ. ನಮ್ಮ ಸಾನು ಬೆಳಿಗ್ಗೆ ನಾನು ಎಲ್ಲ ಬಳಿ ತೊಗೊಂಡು ಆಟ ಆಡ್ಕೊಂತ ಕುಂತಾಳು. ಏನು ತೊಗೊಂಡು ಬೆಳಿಗ್ಗೆ ಮಾಡೋಕ್ಕೆ ಕೆಲಸ ಇಲ್ಲ ನಿಂಗೆ? ಇಲ್ಲೇ ಪೂರಿ ಜೊತೆ ಆಲೂಗಡ್ಡೆ ಪಲ್ಯ ಮಾಡತ್ತೇನೆ ರೀ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೇನಿ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ ರೀ. ಇವೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಜೀರಿಗೆ ಸಾಸಿವೆ ಹಾಕತ್ತೇನೆ. ಆಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಉಳ್ಳಾಗಡ್ಡಿ ಹಾಕ್ಕೊಳತ್ತೇನೆ ರೀ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಸೇರಿಸಿ ಹಾಕ್ಕೊಳತ್ತೀನಿ. ಇದನ್ನು ಚೆಂದಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಕರಿಬೇವು ಹಾಕತ್ತೇನೆ ರೀ. ಇದೆಲ್ಲ ನಾವು ಎಣ್ಣೆಯೊಳಗೆ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಈಗ ಎಣ್ಣೆಯೊಳಗೆ ಫ್ರೈ ಆದ್ಮೇಲೆ ಇದಕ್ಕೊಂದು ಸ್ವಲ್ಪ ಶುಗರ್ ಹಾಕತ್ತೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕತ್ತೀನಿ, ಸಾಲ್ಟ್ ಹಾಕತ್ತೀನಿ. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳತ್ತೀನಿ, ಉಳ್ಳಾಗಡ್ಡಿ ಬೇಯಲಿ ಅಂಥೇಳಿ. ಈಗ ಇದಕ್ಕೆ ಹಾಲು ಕುದಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕತ್ತೀನಿ. ಈಗ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಈಗೆಲ್ಲ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳತ್ತೇನೆ ನಾನು. ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬಿಡೋಣ್ರಿ. ಈಗ ಒಂದು ಕಡೆ ಪಲ್ಯ ಒಗ್ಗರಣೆ ಹಾಕಿ ಒಂದು ಕಡೆ ಚಹಾ ಇಟ್ಟಿದ್ನಿ. ಚಹಾ ರೆಡಿ ಆಗೈತಿ, ಬರ್ರಿ ಚಹಾ ಕುಡಿಯೋನು. ಈ ಕಡೆ ನೋಡಿರಿ ಪಲ್ಯನೂ ರೆಡಿ ಆಗೈತಿ. ಈಗ ಇದಕ್ಕೆ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕಿರೆ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ನೋಡ್ರಿ. ನಮ್ಮ ಸಾನುಗೆ ಎಳ್ನೀರು ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೆ ನಾನು ಚಟ್ನಿ ಮಾಡೋಕೆ ತೆಂಗಿನಕಾಯಿ ಹೊಡೆದಿದ್ನಿ, ಅದ್ರಾಗಿ ನಾನು ನೀರು ತಂದು ಕೊಡತ್ತೀನಿ. ಈಗ ಇಲ್ಲಿನ ಚಟ್ನಿ ಮಾಡೋಕೆ ಫ್ರೆಶ್ ಕೊಬ್ಬರಿ ತೊಗೊಂಡೇನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಳತ್ತೀನಿ, ಒಂದು 4-5 ಎಲೆ ಪುದೀನ ಹಾಕ್ಕೊಳತ್ತೀನಿ, ಸ್ವಲ್ಪ ಕೊತ್ತಂಬರಿ, ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡಿದೆ ನೋಡಿರಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಪುರಿ ಮಾಡ್ಕೊಳತ್ತೀನಿ. ಇದು ಗೋಧಿ ಹಿಟ್ಟಿನ ಪುರಿ ರೀ, ಇದು ಮೈದಾ ಹಿಟ್ಟು ಏನು ಸೇರಿಸಿಲ್ಲ. ನಾನು ಚಪಾತಿಗಂತ ಕಲಸಿಟ್ಟಿದ್ನಿ ಹಿಟ್ಟು, ಅದನ್ನು ನಾನು ಪುರಿ ಮಾಡತ್ತೀನಿ. ನೋಡ್ರಿ ಪುರಿ ಎಷ್ಟು ಮಸ್ತ್ ಬಂದಾವಂಥೇಳಿ. ಸಾನು ಅಂಗನವಾಡಿಗೆ ಹೋದಳ್ರಿ. ನಮ್ಮ ಹಸ್ಬೆಂಡ ಕ್ಲಿನಿಕ್ಕಿಗೆ ಹೋದ್ಬಿಡ್ಕ ಕಸ ಹೊಡಿಬಾರ್ದು ಅಂತೇಳಿ ಸ್ವಲ್ಪ ಒಗ್ಯಾನಿದ್ದು ತೋರ್ಸಾಕಂತ ಹಿತ್ಲಾಗ ಬನ್ನಿ. ತೋರಿಸಿ ಬಂದು ಆಮೇಲೆಲ್ಲ ಕ್ಲೀನ್ ಮಾಡಿ ಕಸ ಹೊಡೆದ್ರಿ. ಎಲ್ಲ ಕೆಲಸ ಆದಮೇಲೆ ಒಬ್ಬಕ್ಕೆ ಟೈಮ್ ಪಾಸ್ ಆಗತ್ತಿರ್ಲಿಲ್ಲ ರೀ. ಅದಕ್ಕೆ ತುಳಸಿಗೆ ಹಿಂಗೆ ಇವು ಮ್ಯಾಲೆ ಹೂವು ಬಂದಿರ್ತಾವಲ್ರಿ, ಇವನ್ನ ಕೇಳತ್ತೀನಿ. ಅವ್ನು ಕಿತ್ತರೆ ಚೆಂದಾಗಿ ತುಳಸಿ ಗಿಡ ಚಿಗಿತೈತಿ ಅಂತಾರು. ಸೊ ಹಾಗಾಗಿ ಆಮೇಲೆ ಸ್ವಲ್ಪ ಅರಿಶಿಣದ ನೀರು ಮಾಡ್ಕೊಂಬಂದು ಎಲ್ಲ ಇದಕ್ಕೂ ಸ್ಪ್ರೇ ಮಾಡೀನಿ. ನಮ್ಮ ಹಸ್ಬೆಂಡ್ ಬಂದಮೇಲೆ ಊಟ ಮಾಡಿ ಸಾನು ಕರ್ಕೊಂಬರಕ್ಕೆ ಸಾಲಿಗೆ ಹೋದ್ವಿ. ಸಾನು ನಂಗೆ ಏನಾರು ಬೇಕು ಅಂತ ಹೇಳಕತ್ಲಿ, ಅದಕ್ಕೆ ಬೇಕ್ರಿಗೆ ಕರ್ಕೊಂಡು ಹೋದ್ವಿ. ಇವತ್ತಿನ ಫುಲ್ ಡೇ ಲಾಗ್ ಆಗಿತ್ತು ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜುಕ ಬೆಲ್ ಐಕನ್ ಇರ್ತೈತಿ ಕ್ಲಿಕ್ ಮಾಡಿರಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ.